ರೋಲ್ ಬಂದ್ಬಿಟ್ಟು ಹೀರೋಯಿನ್. ಆ್ಯಕ್ಚುಲಿ ನನಗೆ ಈ ಆಪರ್ಚುನಿಟಿ ಹೇಗೆ ಬಂದಿದ್ದು ಅಂತ ಅಂದರೆ, ಆ್ಯಕ್ಚುಲಿ ಐ ಆಮ್ ಫ್ರಮ್ ದಾವಣಗೆರೆ. ಅಲ್ಲಿ ಒಬ್ಬರು ಫೇಮಸ್ ರೀಲ್ಸ್ ಸ್ಟಾರಿಂದ ನನಗೆ ಬಂದಿದ್ದು ಕಿರಣ್ ಸರಿಂದ. ತುಂಬ ಥ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೆ. ಆ್ಯಕ್ಚುಲಿ ನಾನೆಲ್ಲೋ ಒಂದು ಕಡೆ ಮದುವೆಗೆ ಹೋಗಿದ್ದೆ. ಅಲ್ಲಿ ತುಂಬ ಮಂಜು ಸರು, ಜಾವೇದ್ ಸರು ವಿಡಿಯೋ ಕಾಲ್ ಮಾಡ್ಬಿಟ್ಟು ತುಂಬ ತಲೆ ತಿಂತಾ ಇದ್ರು ನನಗೆ. ಈ ಕಡೆ ಮದುವೆನೂ ಎಂಜಾಯ್ ಮಾಡೋಕೆ ಬಿಟ್ಟಿಲ್ಲ, ಸಿನಿಮಾ ಆಪರ್ಚುನಿಟಿನೂ ಅದು ಒಂಥರ ತುಂಬ ಸಕ್ಕ ತಲೆ ಊಟ ಮಾಡೋಕ್ಕೂ ಬಿಡ್ತಾ ಇಲ್ಲ, ಅಷ್ಟು ತೊಂದರೆ ಮಾಡ್ತಾ ಇದ್ರು. ಅಂದರೆ ಪಾಪ ವಿಡಿಯೋ ಕಾಲಲ್ಲಿ ಆಡಿಷನ್ ತಗೊಂಡು ಇದು ಮಾಡಿದ್ರು. ಈ ಥರ ಹಿಂಗೆ ಬರಬೇಕು ಅಂತೆಲ್ಲ ಹೇಳಿದ್ರು. ಹಿಂಗೆ ರೋಲ್ ಇದೆ ಅಂತಲೂ ಹೇಳಿದ್ರು. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಉತ್ತರ ಕರ್ನಾಟಕ ಭಾಷೆ ಸ್ವಲ್ಪ ನಮಗೆ ಟಫ್ ಆಗುತ್ತೆ ಆ್ಯಕ್ಚುಲಿ. ತುಂಬ ಚೆನ್ನಾಗಿ ಹೇಳ್ಕೊಟ್ಟು ಸ್ವಲ್ಪ ದಿನ ಹೆಂಗಾಗೋಗಿತ್ತು ಅಂತಂದರೆ, ಮನೆಗೆ ಹೋದ್ಮೇಲೆ ನಾವು ಅದೇ ಸ್ಲ್ಯಾಂಗೇ ಯೂಸ್ ಮಾಡ್ತಾ ಇದ್ವಿ. ಲೈಕ್ ಆ ಥರ ಆಗಿಬಿಟ್ಟಿತ್ತು. ಆ್ಯಂಡ್ ಫಸ್ಟ್ಲಿ my co-artist Vijay Vignesh, thank you for supporting me on those days. Thank you. ವಿಜಯ್ ಅವರೇ ಮಾತಾಡಿ, ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಎಲ್ರಿಗೂ ನಮಸ್ತೆ. ನರ್ವಸ್ ಆಗಿದೆ, ಏನು ಮಾತಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ನನ್ನ ಹೆಸರು ವಿಜಯ್. ಈ ಚಾನ್ಸ್ ನನಗೆ ಕೊಟ್ಟಿದ್ದು ಮಂಜು ಮುದ್ಗಲ್. ಫಸ್ಟ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ. ಎಲ್ಲೋ ಕಾಲೇಜಲ್ಲಿ ಓದ್ತಿದ್ದೆ, ಫಿಲಮ್ ಇಂಡಸ್ಟ್ರಿ ಮೇಲೆ ಒಂದು ಆಸೆ ಇತ್ತು. ಹೋಗಿ ಫಿಲಮ್ ಇಂಡಸ್ಟ್ರಿಯಲ್ಲಿ ಒಂದು ಡೈರೆಕ್ಟ್ ಮಾಡಬೇಕು ಅಂತ ಆಸೆ ಇತ್ತು, ಬಟ್ ಆ್ಯಕ್ಟ್ ಮಾಡ್ಬೇಕಂತ ಆಸೆ ಇರಲಿಲ್ಲ. ಆದರೆ ನಿನ್ನ ಕೈಯಲ್ಲಿ ಆಗುತ್ತೆ ಆ್ಯಕ್ಟ್ ಮಾಡು ಅಂತ ಹೇಳ್ಬಿಟ್ಟು ನಮ್ಮನ್ನ ಎಂಕರೇಜ್ ಮಾಡಿ, ನಿನ್ನ ಕೈಯಲ್ಲಿ ಆಗುತ್ತೆ, ನೀನೇನೋ ಒಂದು ಮಾಡ್ತೀಯ, ಬಾ 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 ಅಂತ ಹೇಳ್ಬಿಟ್ಟು ನನಗೆ ಒಂದು ಹುಮ್ಮಸ್ನ ತುಂಬಿಸಿ ಕರ್ಕೊಂಬಂದಿದ್ದು ಮಂಜು ಮುದ್ಗಲ್ ಸರ್. ತುಂಬ ತುಂಬ ಥ್ಯಾಂಕ್ಸ್. ಮತ್ತು ಡಿಗ್ರಿ ಫೈನಲ್ ಇಯರ್. ಹೌದು, ಅದೇ ರೀತಿ ನಮ್ಮ ಡೈರೆಕ್ಟರ್ ಸರ್ ಕೂಡ ನೋಡಿ ಅವರು ಇಲ್ಲ ಇವನು ಸೆಟ್ ಆಗಲ್ಲ, ತುಂಬ ಸಣ್ಣಕ್ಕಿದ್ದಾನೆ, ಹಂಗೆ ಅಂತ ನಾವು ಅವ್ರೇನಾದ್ರು ಹೇಳ್ಬೇಕಾಗಿದ್ರೆ ಅಲ್ಲೇ ಹೇಳಿರೋರು. ಆದರೆ ಅವ್ರೇನು ಹೇಳಿಲ್ಲ. ನಿನ್ನ ಹತ್ರ ಟ್ಯಾಲೆಂಟ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಅದು ಕಾನ್ಫಿಡೆನ್ಸ್ ಇದೆಯಾ, ಅಷ್ಟು ಸಾಕು, ನಾನು ಮಾಡಿಸ್ತೀನಿ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ರು. ಅವ್ರಿಗೂ ತುಂಬ ತುಂಬ ಥ್ಯಾಂಕ್ಸ್. ಕೊನೆಯದಾಗಿ ದೊಡ್ಡ ಥ್ಯಾಂಕ್ಸ್ ನಮ್ಮ ತಂದೆ ತಾಯಿಗೆ. ಅವರಿಂದನೇ ನಾನು ಇಷ್ಟು ದೊಡ್ಡ ಸ್ಟೇಜಲ್ಲಿ ಹಿಂಗೆ ಬಂದು ಕುತ್ಕೊಂಡಿದ್ದೆ ಅಂದರೆ ಅವರಿಂದನೇ. ಸೊ ಅವ್ರಿಗೆ ಬಿಗ್ ಥ್ಯಾಂಕ್ಸ್. ನನ್ನ ರೋಲ್ ಬಗ್ಗೆ ಹೇಳೋದಾದರೆ, ಒಬ್ಬ ಕಾಲೇಜ್ ಸ್ಟೂಡೆಂಟ್, ಹೇಳೋದಿಲ್ಲ ಸರ್, ಒಬ್ಬ ಕಾಲೇಜ್ ಸ್ಟೂಡೆಂಟು. ಸೊ ಒಂದು ಕ್ಯೂಟ್ ಲವ್ ಸ್ಟೋರಿ ಚೆನ್ನಾಗಿರುತ್ತೆ ನೋಡಿ. ಲಾಕ್ಡೌನಲ್ಲಿ ಆಗಿರೋ ಒಂದು ಸನ್ನಿವೇಶನ ನಮ್ಮ ಡೈರೆಕ್ಟರ್ ಸರ್ ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ನಾನು ತಪ್ಪು ಮಾಡಿದಾಗ ಆ್ಯಕ್ಟಿಂಗಲ್ಲಿ ಇದು ಕರೆಕ್ಟಾಗೆ ಈ ಥರ ಮಾಡು ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ಕರ್ಕೊಂಬಂದು ಬುದ್ಧಿ ಹೇಳೋರು. ನೀನು ಇವಾಗ ಬೆಳೀತಿದ್ಯಾ, ಈ ಯಾವ್ದಾವ್ದು ಮಿಸ್ಟೇಕ್ಸ್ ಇದೆಯೋ ಅದನ್ನ ತಿದ್ದಿ ಸಪ್ರೇಟಾಗಿ ಹೇಳೋರು, ಯಾವ್ದಾವ್ದು ರೈಟ್ ಇದೆಯೋ ಅದು ಎಲ್ಲರ ಮುಂದೆ ಚಪ್ಪಲ ತಟ್ಟಿ ಹೇಳೋರು. ತುಂಬ ಥ್ಯಾಂಕ್ಸ್ ಸರ್. ಅಷ್ಟೇ, ಥ್ಯಾಂಕ್ ಯು. ಏನು ಸರ್? ಇಲ್ಲ ಸರ್, ನಮ್ಮ ತಾಯಿಯವರು ಆ್ಯಕ್ಚುಲಿ ತೆಲುಗು, ಆಂಧ್ರ. ನನಗೆ ಕನ್ನಡ ಬರಲ್ಲ ಸರ್, ಎಸ್ಪೆಷಲಿ ನನಗೆ ತೆಲುಗುನೇ ಬರಲ್ಲ, ಮಾತೃಭಾಷೆನೇ ಬರಲ್ಲ. ನಾನು ಹೇಳ್ತಿದ್ದೀನಿ, ಕಲ್ತ್ಕೊಂತೀನಿ. ಥ್ಯಾಂಕ್ ಯು, ಒಳ್ಳೇದಾಗಲಿ. ನಾನೇ ಒಂದು ಸಿನಿಮಾ ಮಾಡಬೇಕು ಅಂತ ನನ್ನ ಹತ್ರ ಹೇಳ್ಕೊಂಡಿದ್ರು ಅವರು. ನಾನು ಹೇಳಿದೆ, ಇವಾಗ ನೀನು ಇರೋ ಕಷ್ಟದಲ್ಲಿ ಅಷ್ಟು ದೊಡ್ಡ ಸಿನಿಮಾ ಮಾಡೋದು ಸಾಧ್ಯ ಇಲ್ಲ, ಟ್ರೈ ಮಾಡು, ಆಗುತ್ತೆ ಅಂತ ಹೇಳಿದೆ. ಸರ್ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನಾನು ನಿಂತ್ಕೊಂಡು ಮಾಡ್ತೀನಿ ಅಂತ ಹೇಳಿದ್ರು. ನಾವು ಬೇರೆ ಮಾತೇ ಇಲ್ಲ, ಆಯಿತು ನಿನ್ನ ಧೈರ್ಯ ಇದ್ದರೆ ನೀನು ಮಾಡೋ, ನಾವೆಲ್ಲ ಸಾಥ್ ಕೊಡ್ತೀವಿ, ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ವಿ. ಇವತ್ತು ಅವರ ಉತ್ತರ ಕರ್ನಾಟಕ ಭಾಷೆ ಅಂದರೆ ನಮಗೂ ಪ್ರಾಣ, ನಮ್ಮ ತಾಯಿ ನುಡಿ ಭಾಷೆ ಇದ್ದಂಗೆ. ಆ ಭಾಷೆ ಅಂದರೆ ನಮಗೂ ತುಂಬ ಇಷ್ಟ ಆಗಿ, ಆಯಿತು ನೀವು ಅಲ್ಲಿ ಮಾಡ್ತೀರಲ್ಲ, ನಾವು ಬರ್ತೀವಿ, ಹೆಲ್ಪ್ ಆಗುತ್ತೆ, ಏನೋ ಮಾಡಿ ಅಂತೇಳಿ ಹೇಳಿದ್ವಿ. ಲಾಸ್ಟ್ ಟೈಮ್ ಒಂದ್ಸಲಿ ಫೋನ್ ಮಾಡಿದ್ರು, ಬಾಬಾ ಹೀರೋ ಬೇಕು ಹೀರೋ ಅಂದರು. ನನ್ನ ಮಗನೇ ಇದ್ದಾನೆ, ಹೀರೋ ಹಾಕ್ಕೊಂಡಪ್ಪ ಅಂತ ಹೇಳಿದೆ. ಹಾಕ್ಕೊಂಡು ಮಾಡಿಸು ಅಂಥೇಳಿ ಕಳಿಸ್ಕೊಟ್ಟೆ. ಇವತ್ತು ಹೀರೋ ಆ್ಯಕ್ಟಿಂಗ್ ಮಾಡಿ ಅವ್ರು ಬಂದು ಇಲ್ಲಿ ಕೂತಿದ್ದಾರೆ. ಆಮೇಲೆ ನಾವು ಮಂಜು ಅವರು ತುಂಬ ಕಷ್ಟ ಬಿದ್ದಿದ್ದಾರೆ, ಹೇಳ್ಕೊಳ್ಬೇಕಾದ್ರೆ ತುಂಬ ಕಷ್ಟ ಬಿದ್ದಿದ್ದಾರೆ. ಅಷ್ಟು ಇಷ್ಟಲ್ಲ, ಎಷ್ಟೋ ಸಿನಿಮಾಗಳಲ್ಲಿ ನಾವು ನೋಡಿದ್ದೀವಿ, ಎಲ್ಲ ಖುಷಿಯಲ್ಲಿ ಮಾಡ್ತಾರೆ, ಸಂತೋಷವಾಗಿ ಮಾಡ್ತಾರೆ.
ಅವರು ಒಂದೊಂದು ಪೈಸಾನು ಕಷ್ಟ ಬಿದ್ದು ಮಾಡಿದ್ದಾರೆ ಈ ಸಿನಿಮಾ. ಜಾಸ್ತಿ ಹೇಳೋಕ್ಕೆ ನಮಗೆ ಇಷ್ಟ ಇಲ್ಲ. ಎಲ್ಲರೂ ನೋಡಿ, ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸರ್. ಮೈಕ್ನ ಮಮತಾ ಮ್ಯಾಮ್ ಕೊಟ್ಬಿಡಿ. ಮ್ಯಾಮ್, ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ವೇದಿಕೆ ಮೇಲೆ ಇರುವಂತಹ ಎಲ್ಲರಿಗೂ ನನ್ನ ನಮಸ್ಕಾರಗಳು, ಹಾಗೂ ಮಾಧ್ಯಮದವರಿಗೂ ನನ್ನ ನಮಸ್ಕಾರಗಳು. ಯಾಕೆಂದರೆ ಎಲ್ಲ ಮನೆಗಳಿಗೂ ನಮ್ಮನ್ನು ತಲುಪಿಸೋವಂಥ ಕೆಲಸ ಮಾಡ್ತೀರಾ. ಮತ್ತು ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ, ಈ ಸಿನಿಮಾದಲ್ಲಿ ನಾಯಕಿ ತಾಯಿ ಪಾತ್ರ ನಾನು ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಪಾತ್ರ, ಮತ್ತು ಕಥೆನೂ ತುಂಬ ಚೆನ್ನಾಗಿದೆ. ಕತೆ ಬಗ್ಗೆ ನಾವು ಹೇಳೋಕ್ಕಾಗಲ್ಲ. ಮತ್ತು ಕಲಾವಿದನಾಗಿ ಬಂದು ಪ್ರೊಡ್ಯೂಸರ್ ಆಗಿ ನಮಗೂ ಇದರಲ್ಲಿ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಮಂಜು ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನನ್ನ ಈ ತಂಡಕ್ಕೆ ಗುರುತಿಸಿದ್ದು ಕೆಲಸ ಕೊಡಿಸಿದ್ದು ಜಾವೀದ್ ಸರ್, ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತು ಇಡೀ ಲಾಕ್ಡೌನ್ ಟೀಮ್ಗೆ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ. ದಯವಿಟ್ಟು ಸಿನಿಮಾ ತುಂಬ ಚೆನ್ನಾಗಿದೆ, ಎಲ್ಲರೂ ಸಿನಿಮಾ ನೋಡಿ. ವಿಭಿನ್ನ ರೀತಿಯಲ್ಲಿದೆ ಕತೆ, ಏನೋ ಒಂದು ಇರ್ಬೋದು ಅಂತ ಇರುತ್ತೆ ಮನಸ್ಸಲ್ಲಿ, ಆದರೆ ಊಹೆ ಮಾಡ್ಕೊಳಕ್ಕಾಗದೇ ಇರೋವಂಥದ್ದು ತಿರುವುಗಳಿದೆ ಇದು ಕಥೆನಲ್ಲಿ. ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಹರಸಿ, ಎಲ್ಲರೂ ಹಾರೈಸಿ, ನಮ್ಮ ತಂಡನ ಪ್ರೋತ್ಸಾಹಿಸಿ. ಮತ್ತು ಹೊಸದಾಗಿ ಸಿನಿಮಾ ಮಾಡ್ತಾ ಇರೋ ಮಂಜು ಸರ್ಗೆ ದಯವಿಟ್ಟು ಎಲ್ಲರೂ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊತೀನಿ. ಎಲ್ಲರೂ ಬಂದು ಸಿನಿಮಾ ಥಿಯೇಟ್ರಿಗೆ ಸಿನಿಮಾ ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ನಿಮಗೂ ಒಳ್ಳೇದಾಗಲಿ. ವೈಲಾ ಅವರಿಗೆ ಕೊಟ್ಬಿಡಿ ಮೈಕ್ನ. ಎಲ್ರಿಗೂ ನಮಸ್ಕಾರ. ನನ್ನ ಕರ್ನಾಟಕ ಜನರಿಗೆ ನಮಸ್ಕಾರ ಹೇಳ್ತಾ ಇದ್ದೀನಿ. ಇದು ಲೋ ಬಡ್ಜೆಟ್ ಸಿನಿಮಾ ಅಂತ, ಖಂಡಿತ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಯಾಕಂದರೆ ಮಂಜು ಅವರು ತುಂಬ ಕಷ್ಟ ಇದ್ದು ಈ ಸಿನಿಮಾ ಮಾಡಿದ್ದಾರೆ. ಯಾಕಂದರೆ ಲೋ ಬಡ್ಜೆಟ್ ತುಂಬ, ಹಂಗಂತ ನಿಮ್ಮನ್ನೆಲ್ಲರೂ ಕೇಳ್ಕೊತಾ ಇದ್ದೀನಿ. ಪ್ರತಿಯೊಬ್ಬರು ನೋಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನನ್ನ ಪಾತ್ರ ಏನಂದರೆ, ಇವ್ರಿಗೆ ಅತ್ತೆ, ಇವ್ರು ನಮ್ಮ ಸೊಸೆ. ಇದು ಫಸ್ಟ್ ಟೈಮು ನಾನು ಸಿನಿಮಾಗೆ ತೋರಿಸ್ಕೊತ ಇರೋದು. ಹೆಂಗಿದ್ರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ನನಗೆ. ನಾನು ಅಷ್ಟೊಂದು ಜಾಸ್ತಿ ಮಾತಾಡ್ಕೊಳಲ್ಲ, ಆದರೆ ಈ ಸಿನಿಮಾದಲ್ಲಿ ಸ್ವಲ್ಪ ಮಾತಾಡೋಕ್ಕೆ ಬಿಟ್ಟಿದ್ದಾರೆ. ಆದ್ರೂ ನಾನು ಸ್ವಲ್ಪ ತಗೊಂಡಿದ್ದೀನಿ ಅಷ್ಟೇ. ಥ್ಯಾಂಕ್ ಯು ಎಲ್ರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.